ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಈ ಎರಡು ಕಾಲವನ್ನು ಮರೆತರೆ ಮಾತ್ರ ಯಶಸ್ಸು ಎನ್ನುತ್ತಾರೆ ಚಾಣಕ್ಯರು. ಆಚಾರ್ಯ ಚಾಣಕ್ಯರ ಹೆಸರು ಕೇಳಿದಾಗ ಬುದ್ಧಿ, ಜ್ಞಾನ ಮುಂತಾದ ಮಾತುಗಳು ನೆನಪಿಗೆ ಬರುತ್ತವೆ. ಆಚಾರ್ಯ ಚಾಣಕ್ಯರು ನೀತಿಶಾಸ್ತ್ರದಲ್ಲಿ ಪರಿಣಿತರಾದ್ದರಿಂದ ಅವರ ಹೆಸರು ನೆನಪಿಗೆ ಬರೋದು ಸಹಜ. ಇಂದಿಗೂ ಕೂಡ ಸಾಕಷ್ಟು ಜನರು ಆಚಾರ್ಯ ಚಾಣಕ್ಯರ ನೀತಿ ಮಾತುಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಜೀವನದ ಅನೇಕ ಸಮಸ್ಯೆಗಳಿಗೆ ಚಾಣಕ್ಯ ನೀತಿಯ ಮೂಲಕ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಪ್ರಸ್ತುತ ಆಚಾರ್ಯ ಚಾಣಕ್ಯರು ನಮ್ಮಿಂದ ಅಗಲಿದರೂ ಅವರು ನೀಡಿದ ಚಾಣಕ್ಯ ನೀತಿಯು ನಮ್ಮೊಂದಿಗೆ ಇದೆ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಮನುಷ್ಯನಾದವನು ಯಶಸ್ಸನ್ನು ಸಾಧಿಸಬೇಕೆಂದರೆ ಈ ಎರಡು ವಿಷಯಗಳ ಕುರಿತು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಯಶಸ್ಸಿನ ಆ ಎರಡು ಗುಟ್ಟನ್ನು ಅವರು ಶ್ಲೋಕದ ಮೂಲಕ ವಿವರಿಸಿದ್ದಾರೆ. ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾದ ಆ ಎರಡು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1, ಭೂತಕಾಲದ ಚಿಂತೆ ಬಿಡಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮಾನವನು ಯಶಸ್ಸನ್ನು ಸಾಧಿಸಲು ಭೂತಕಾಲದ ಬಗ್ಗೆ, ಅಂದರೆ ಈಗಾಗಲೇ ಆಗಿರುವ ವಿಚಾರಗಳ ಬಗ್ಗೆ, ದಿನಗಳ ಬಗ್ಗೆ ಅಥವಾ ಮೀರಿ ಹೋಗಿರುವ ಸಮಯದ ಬಗ್ಗೆ ಚಿಂತಿಸಬಾರದು ಎಂದು ಹೇಳಿದ್ದಾರೆ. ಬುದ್ಧಿವಂತರಾದ ಜನರು ವರ್ತಮಾನದ ಬಗ್ಗೆ, ಅಂದರೆ ಇಂದಿನ ಬಗ್ಗೆ, ಈ ಕ್ಷಣದ ಬಗ್ಗೆ ಯೋಚಿಸುತ್ತಾರೆ ಮತ್ತು ಆ ಕ್ಷಣ ಇರುವಂತೆ ತಮ್ಮ ಜೀವನವನ್ನು ನಡೆಸುತ್ತಾರೆ. ಭೂತಕಾಲವನ್ನು ನೆನೆದು ಕೊರಗುವುದರಲ್ಲಿ ಅಥವಾ ಚಿಂತಿಸುವುದರಲ್ಲಿ ಯಾವುದೇ ರೀತಿಯಾದ ಪ್ರಯೋಜನವಿಲ್ಲ. ಮುಂದೆ ಏನಾಗಬಹುದು ಎಂದು ಚಿಂತಿಸುವುದು ವ್ಯರ್ಥ ಎನ್ನುತ್ತಾರೆ. ಈ ಎರಡು ಕಾರಣಗಳಿಂದಾಗಿ ಮನುಷ್ಯ ತನ್ನ ಭವಿಷ್ಯವನ್ನು ಹಾಳು ಮಾಡಿಸಿಕೊಳ್ಳುತ್ತಾನೆ ಮತ್ತು ಅವನು ಎಂದಿಗೂ ಯಶಸ್ಸನ್ನು ಪಡೆಯುವುದಿಲ್ಲ. ಬುದ್ಧಿವಂತರು ತಮ್ಮ ಕೆಲಸವನ್ನು ವರ್ತಮಾನಕ್ಕೆ ಅನುಗುಣವಾಗಿ ಮಾಡುತ್ತಾರೆ ಮತ್ತು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಯಶಸ್ಸಿನ ಮೆಟ್ಟಿಲೇರುತ್ತಾರೆ. ನಂಬರ್ 2, ಭವಿಷ್ಯದ ಬಗ್ಗೆಯೂ ಚಿಂತೆ ಬಿಡಿ. ಚಾಣಕ್ಯರು ನೀವು ಭೂತಕಾಲದ ಬಗ್ಗೆ ಚಿಂತಿಸದಿರಿ ಅಥವಾ ದುಃಖಿಸದಿರಿ ಎಂದು ಹೇಳುತ್ತಾರೆ. ಇದರ ಬಗ್ಗೆ ನಾವು ಚಿಂತೆ ಮಾಡುವುದರಿಂದ ಅದು ನಮ್ಮ ತಾಳ್ಮೆಯನ್ನು ಕಡಿಮೆ ಮಾಡುತ್ತದೆ, ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ದುಃಖದಿಂದ ಎಲ್ಲವೂ ನಾಶವಾಗುತ್ತದೆ. ದುಃಖವು ಮನುಷ್ಯನ ದೊಡ್ಡ ಶತ್ರು. ಭವಿಷ್ಯವು ಎಷ್ಟು ಪ್ರಕಾಶವಾಗಿದೆಯೋ ಎಂದು ನಿಮಗೆ ತಿಳಿದಿದ್ದರೂ ಸಹ ಒಬ್ಬರು ಎಂದಿಗೂ ಚಿಂತಿಸಬಾರದು ಅಥವಾ ನಂಬಬಾರದು. ನೀವು ನಿಜವಾಗಿಯೂ ಯಶಸ್ವಿಯಾಗಲು ಬಯಸಿದರೆ ಪ್ರಸ್ತುತ ಸಮಯದಲ್ಲಿ ಬದುಕಲು ಕಲಿಯಿರಿ ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸವನ್ನು ಮಾಡಿ. ಆಗ ಮಾತ್ರ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಏಕೆಂದರೆ ದುಃಖ ಮತ್ತು ಚಿಂತೆಯಲ್ಲಿ ಸುತ್ತವರಿದಿರುವ ವ್ಯಕ್ತಿಯು ಕತ್ತಲೆಯಲ್ಲಿ ಮುಳುಗಿರುತ್ತಾನೆ. ನೀವು ಯಶಸ್ವಿಯಾಗಲು ಬಯಸಿದರೆ ನಿಮ್ಮ ಕೆಲಸವನ್ನು ಇಂದಿನಂತೆ ಯೋಜಿಸಿ ಮತ್ತು ಪೂರ್ಣ ಶ್ರದ್ಧೆಯಿಂದ ಮಾಡಿ. ಆಚಾರ್ಯ ಚಾಣಕ್ಯರು ನಮಗೆ ಭವಿಷ್ಯದ ಬಗೆಯಲ್ಲಿ ಅಥವಾ ಭೂತಕಾಲದ ಬಗೆಯಲ್ಲಿ ಯೋಚಿಸದೆ, ಚಿಂತಿಸದೆ ವರ್ತಮಾನವನ್ನು ಒಪ್ಪಿಕೊಂಡು ಅದಕ್ಕೆ ತಕ್ಕಂತೆ ಜೀವನ ನಡೆಸಿ ಎಂದು ಸಂದೇಶ ನೀಡಿದ್ದಾರೆ. ಧನ್ಯವಾದಗಳು. ನಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.